ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂತಹ ನನ್ನ ಫ್ಯಾಮಿಲಿಗೂ, ನನ್ನ ಫ್ರೆಂಡ್ಸು, ಈ ಸಿನಿಮಾದ ಕಲಾವಿದರಿಗೂ, ತಂತ್ರಜ್ಞರಿಗೂ, ನನ್ನ ಡೈರೆಕ್ಷನ್ ಟೀಮ್ಗೂ ಎಲ್ರಿಗೂ ನಮಸ್ಕಾರ. ಇದೊಂದು ಆಲೋಚನೆ ಸಿನಿಮಾ ಮಾಡಬೇಕು ಅನ್ನೋದು ಸಣ್ಣ ವಯಸ್ಸಿಂದನು. ಆ ಆಲೋಚನೆ ಆದಾಗ ಒಂದು ಕತೆ ಬೇಕಿತ್ತು. ಆ ಕತೆ ಉಟ್ಕೊಂಡು ಮಜನ ಹತ್ರ ಕತೆ ಹೇಳಿದಾಗ ಅವನು ಮಾಡೋಣ ಅಂತ ಹೇಳಿದ್ರು. ಆಮೇಲೆ ನಮ್ಗೆ ಸಪೋರ್ಟ್ ಸಾಕಾಗ್ತಿರ್ಲಿಲ್ಲ ಮಾಡಬೇಕಂದ್ರೆ. ಮದನ ಹತ್ರ ಮಾಡೋಣ, ಏನು ಮಾಡೋಣ, ಇಬ್ಬರೇ ಇದ್ವಿ, ಏನು ಮಾಡಬೇಕು ಇಬ್ಬರೇ ಸ್ಟಾರ್ಟ್ ಮಾಡೋಣ ಸಿನಿಮಾನ ಅಂದಾಗ ಅವಾಗ ಸಿಕ್ಕಿದೆ ಯೋಗಿ ಅಣ್ಣ. ಸೊ ನಾವು ಮೂವರು ಈ ಕಥೆನ ಕೂತ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಯೋಗಿ ಅಣ್ಣ ಈ ಸಿನಿಮಾದಲ್ಲಿ ರೈಟರ್ ಆಗಿದ್ರು, ಲಿರಿಕಿಸ್ಟ್ ಆಗಿದ್ರು. ಎಷ್ಟು ಸಪೋರ್ಟಿವ್ ಸ್ಟಾರ್ಟ್ ಆಯಿತು ನಮ್ಮ ಮೂವರು ಜರ್ನಿ ಅಂದರೆ ಅಷ್ಟು ಸಪೋರ್ಟಿವ್ ಚೆನ್ನಾಗಾಯಿತು. ಅದಕ್ಕೆ ತಕ್ಕಂಗೆ ನನ್ನ ಡೈರೆಕ್ಷನ್ ಟೀಮ್ ಶ್ರೀ, ಅಮಿತ್, ಮಂಜು, ಅನಿಲು, ಹೀಗೆ ರವಿ, ತುಂಬ ಜನ ಯಾರು ಇಲ್ಲಿ ಸ್ನೇಹಕ್ಕೋಸ್ಕರ ಬಂದು ನನಗೋಸ್ಕರ ಸಿನಿಮಾ ಮಾಡಿಕೊಟ್ರು. ಎಲ್ಲರಿಗೂ ಥ್ಯಾಂಕ್ಸ್. ಎಸ್ಪೆಷಲಿ ಆರ್ಟಿಸ್ಟು ಅಷ್ಟೇ, ಪ್ರತಿಯೊಬ್ಬರು, ಪೂಜಾ ಆಗಿರ್ಬೋದು, ಆಶಾ ಅವರಾಗಿರ್ಬೋದು, ಕುಲ್ದೀಪು, ಶರೀಫ್ ಸರು, ಅನೂಪ್ ಥಾಮಸ್ಸು, ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ವೇರಿಯೇಷನ್ ಇದೆ ಸಿನಿಮಾದಲ್ಲಿ. ಈ ಮೃದುಲ ಅನ್ನೋದು ಒಂದು ಕಾಲ್ಪನಿಕ ಚಿತ್ರ. ಅವಾಗಲೇ ಇವ್ರು ಹೇಳ್ದಂಗೆ ಇದೊಂದು 3 ಕಾಲಘಟ್ಟದಲ್ಲಿ ಬರುವಂತಹ ಕತೆ. 80ರ ದಶಕದಲ್ಲಿ ಮತ್ತು 2000 ದಶಕದಲ್ಲಿ ಮತ್ತು 2022 ಈ ಥರ ಒಂದು ಜರ್ನಿ ಸ್ಟಾರ್ಟ್ ಆಗಿದೆ. ಒಂದು ಭಾವನಾತ್ಮಕವಾದಂತಹ ಜರ್ನಿ. ಇದರಲ್ಲಿ ಅಮ್ಮ ಮಗನ ಎಮೋಷನ್ ಇದೆ, ಡಾರ್ಕ್ ಡ್ರಾಮಾ, ಇದೊಂದು ಹಾರ್ಡ್ ಎಮೋಷನ್ಸ್ ಇದೆ ಈ ಸಿನಿಮಾದಲ್ಲಿ. ನೀವು ನೋಡಿದಾಗ ಹೊಟ್ಟೆ ಕರಳು ಕಿಚ್ಕೊಂಡ್ ಬರುತ್ತೆ. ಆ ಥರದೊಂದು ಸಬ್ಜೆಕ್ಟು. ಸ್ಕ್ರೀನ್ ಪ್ಲೇದಲ್ಲಿ ಬೇರೆ ಥರ ಏನೋ ಶಫಲಿಂಗ್ ಸ್ಕ್ರೀನ್ ಪ್ಲೇ ಥರ ಮಾಡಿದ್ದೀವಿ. ಒಂದು ಹೊಸಬ್ರು ಸಿನಿಮಾ, ದಯವಿಟ್ಟು ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಎಲ್ಲರೂ ಸಿನಿಮಾ ಕಂಪ್ಲೀಟ್ ಆಗಿದೆ, ಪರಿಪೂರ್ಣವಾಗಿ ಸಿದ್ಧತೆ ಆಗಿದೆ. ಬಿಡುಗಡೆಗೆ ಎಲ್ಲ ಪ್ಲ್ಯಾನ್ ಮಾಡ್ಕೊತಿದ್ದೀವಿ. ಸೊ ನಿಮ್ಮ ಪ್ರೋತ್ಸಾಹ ಬೇಕು. ಎಸ್ಪೆಷಲಿ ಮಾಧ್ಯಮದವರಿಗೆ ದಯವಿಟ್ಟು ಪ್ರೋತ್ಸಾಹ ಮಾಡಿ. ನಿಮ್ಮ ಕೈಯಲ್ಲಿ ಎಂತೆಂಥವ್ರು ಎಲ್ಲೆಲ್ಲೋ ಆಗೋಗ್ಬಿಟ್ಟಿದ್ದಾರೆ. ಸೊ ನಮ್ಮನ್ನು ಬೆಳೆಸಿ ಆರೈಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಅದೇ ಆ ಸಿಚುವೇಶನ್ಲೇ ಆ ಥರ ಡಿಮ್ಯಾಂಡ್ ಮಾಡಿತ್ತು ಸರ್. ಅದನ್ನು ಮಾಡೋಣ ಅಂತ ಟ್ರೈ ಮಾಡೋಣ, ಒಂದು ಹಾರ್ಡಾಗಿ ಹೊಡೆಯೋಣ ಅಂತ ಟ್ರೈ ಮಾಡಿದ್ವಿ. ಸೆನ್ಸಾರ್ಗೂ ಕೊಟ್ವಿ, ಅವರು ಅಬ್ಜೆಕ್ಷನ್ ಮಾಡಲಿಲ್ಲ. ಸೊ ಒಂದಷ್ಟು ಖರ್ಚು ತೆಗೆದಿದ್ದೀವಿ. ಬಟ್ ಎಸ್ಪೆಷಲಿ ಸಾಂಗ್ ಬಗ್ಗೆ ಹೇಳ್ತಿದ್ದೆ ಸರ್. ಅದೊಂದು ಸಾಂಗು ಹಾಂ ಎಸ್ ಆಯ್ತು ಸರ್. ಅದೇ ಸರ್, ಅದು ಮುಂದಿನ ದಿನ ತಿಳ್ಕೊಳ್ಳೋಕ್ಕೆ ಹೇಳ್ತಾರೆ. ಹೌದು ಇಲ್ಲ ಸರ್, ಖಂಡಿತ ನಿಮ್ಮ ಅಭಿಪ್ರಾಯಗಳು ತುಂಬ ಮುಖ್ಯ ಆಗುತ್ತೆ. ಖಂಡಿತ ನಾನು ಬರೀ ಕತೆ ಪಾಯಿಂಟ್ ಆಫ್ ಅಷ್ಟೇ ನೋಡಿ ಸರ್ ಮಾಡ್ಬೇಕಾದ್ರೆ. ಸೊ ಆ ಕತೆ ಆ ಥರದೊಂದು ಮೈಂಡ್ ಸೆಟಲ್ಲಿ ಮಾಡಿದ್ವಿ. ಖಂಡಿತ ಸರ್, ಮುಂದಿನ ದಿನಗಳಲ್ಲಿ ಅದನ್ನು ಖಂಡಿತ ತಿಳ್ಕೊಳ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.